ಬೆಳೆಸಿದ್ರೆ ಒಳಗಿನ ದೇವ್ರದು. ಒಳಗಿನ ದೇವ್ರ ವಿಷಯ ಏನು ಬೆಳೆಸಿದ್ರೆ ಅಂತ ಕೇಳಿದ್ರ ಏನ್ ಬೆಳೆಸ್ತಾರೆ ಸರ? ತಂದೆ ಪರಮ ಗೋಪಾಲ ತಾಯಿ ಸೂರಮ್ಮ ದೇವಿ ಮಗ ಇರ್ತಕ್ಕಂತ ಬೀರ ದೇವರ ಸೂರಮ್ಮ ದೇವಿ ಗರ್ಭದಾಗಿದ್ದಪ್ರಿ. ಹೌದು, ಸೂರಮ್ಮ ದೇವಿ ಗರ್ಭದಾಗಿದ್ದ ಕಳವಿ ನಾರಾಯಣ ಗೌಡ ವಿಷ್ಣು ಮುತ್ತಿ ಕೊಟ್ಟು ಹಚ್ಕೊಟ್ಟಿದ್ದ. ಅವಾಗ ಸೂರಮ್ಮ ದೇವಿಗೆ ಹೇಳದತ್ತ ಬೀರ ದೇವರ ಏನಂತ ಹೇಳ್ತಾರೆ ಸರ? ತಾಯಿ ನಿಮ್ಮ ತವರಿನ ಬುದ್ಧಿ ಅನ್ನೋದು ಇಟ್ಟು ಚಂದ ಅವ್ರು ಹೇಳಕ್ ಹೋಗಿ ನಾ ಹೇಳಕ್ಕೆ ಸುದ್ದಿ ಮಾಡಿ. ತಾಯಿ ನಿಮ್ಮ ತವರಿನ ಬುದ್ಧಿ ಅಂತ ಹೇಳಿ ಹಂಪಲದಿಂದ ನೀವು ಊಟ ಮಾಡಬೇಡ, ಉಳಿದಂತ ಅವ್ರ ಮನೆ ಬುದ್ಧಿ ಇದ್ರ ಒಳಗೆ ನಿಮ್ಮ ನಾರಾಯಣ ಗೌಡ ವಿಷ ಧರಿಸಿ ಕಳಿಸ್ಯಾನ ಅಂತ ಹೇಳಿ ಬೀರದವರು ಹೊಟ್ಟೆ ಆಗಿದ್ದಾಗ ಹೇಳನತ್ತ. ಹೇಳ ನಿಮ್ಮ ಇವ್ರು ಹ್ಯಾಂಗ್ರಿ ಮಾತಾಡೋದು ಇವ್ರು ಕೂಡ ಹುಟ್ಟಿದಾಗ ಇದು ಗೊತ್ತು ನನಗೆ. ಒಳಗಿನ ದೇವರಟ್ಟಿ ಎದಕ್ಕನ್ನೋದು ಗೊತ್ತಿಲ್ಲ, ಹೊರಗಿನ ದೇವ್ರ ಎದಕ್ಕನ್ನೋದು ಗೊತ್ತಿಲ್ಲ. ಸೂರಮ್ಮ ದೇವಿ ಹೊಟ್ಟೆ ಆಗಿದ್ದು ಬೀರಪ್ಪ ಒಳಗಿನ ದೇವ್ರ ನೋಡಿ. ಒಳಗಿನ ದೇವ್ರ ಮತ್ತೆ ಒಳಗಿನ ದೇವ್ರು ಹೊರಗೆ ಹಾಕಿ ಬಂದವ, ಹೊರಗೆ ಹಾಕೊಂಡು ಒಳಗೆ ಇರ್ಬೇಕಾಗಿತ್ತಾರ. ಮಾತು ಹೇಳ್ತಾನ ಎಂದು ನಮ್ಮ ಗುರು ಅವರತ್ತ ಮಾತಾಡಕೈತಿ ಕುಡ್ಕೊಂಡು ಹಾಕ್ತಾನೆ. ಗುರು ವಿಷಯ ಕರೆಕ್ಟ್ ಮಾತಾಡೋದು ಬ್ಯಾಡ್ತಾನೆ ಅಂದ್ರೆ ಹೌದು. ಯಾನ್ರಿ ಹಿರಿಯರು ನೀವೆಲ್ಲ ಹಿರಿಯರ್ದ್ರಿ. ಒಳಗಿನ ದೇವ್ರ ಬರ್ತಾರೆ ವಿಷಯ ಇವ್ರಿಗೆ ಕೊಡ್ಲಾಕ್ ಬರೋವಲ್ತ ಒಂದು ವಿಷಯ ಮಾತಾಡಿದ್ರು ಅವ್ರು. ಏನಂತ್ರಿ ಸರ? ಹನುಮಂತನ ವಿಷಯ ಏನ್ ಹೇಳಿದ್ರು ನೋಡ. ಹನುಮಂತದ್ದು ಶ್ರೀರಾಮಚಂದ್ರನ ಮಡದಾಗಿರ್ತಕ್ಕಂತ ಸೀತಾದೇವಿನ ರಾವಣ ತಗೊಂಡು ಹೋಗಿದ್ದ. ಹೌದು, ರಾವಣ ತಗೊಂಡು ಹೋಗಿ ಲಂಕಾದೊಳಗೆ ಇಟ್ಟ ಶ್ರೀರಾಮಚಂದ್ರ ಹೆಂಡತಿ ಚಿಂತೆ ಒಳಗೆ ಇವ ಗುಂಗಿರಾಗ ಅಡ್ಡಾಡಕತ್ತ. ಹೌದು, ಎಲ್ಲರೂ ಹನುಮಂತ ನಳ ನೀಳ ಜಾಂಬವಂತ ಎಲ್ಲರೂ ಕೂಡಿ ಸಹಾಯ ಸಹಕಾರ ಮಾಡಿ ಹೋಗಿ ರಾವಣನ ಬಂಗಾರ ಲಂಕ ಸುಟ್ಟು ಹೌದು ಸೀತಾದೇವಿಯನ್ನ ಕರ್ಕೊಂಡು ಬಂದ್ರು. ಇದು ವಿಷಯ ಹೇಳಕ್ ಬರುತ್ತ. ಸುಮ್ಮ ಹನುಮಂತ ಒಟ್ಟಾಗಿದ್ದ ಸೀತಾದೇವಿಯನ್ನ ಕರ್ಕೊಂಡು ಬಂದ್ರು. ಅವಾಗ ನಮ್ಮ ಕೈಯಾಗಿ ನೀವು ಬಹಳ ದುಡಿದಿರಿ, ಬಹಳ ಸಹಾಯ ಮಾಡಿದ್ರೆ ತಿಳ್ಕೊಂಡ ಶ್ರೀರಾಮಚಂದ್ರ ಎಲ್ಲರಿಗೂ ಒಂದೊಂದು ವಸ್ತುಗಳನ್ನು ಕೊಡಕ್ಕೆ ಚಾಲು ಮಾಡ್ದ. ಹೌದು, ಕರೆ ಹನುಮಂತ ಸುಮ್ಮ ಕುತ್ತ. ಹನುಮಂತ ಸುಮ್ಮ ಕುತ್ತಕರ ಸೀತಾದೇವಿ ಎತ್ತಾಳ. ಏನಂತಾರ್ರಿ ಸೀತಾದೇವಿ? ನೋಡ್ರಿ, ಎಲ್ಲರಿಗೂ ಒಂದೊಂದು ವಸ್ತುಗಳನ್ನು ಕೊಟ್ಟಿರಿ. ಹನುಮಂತ ಸುಮ್ಮ ಕುತ್ತಾನ. ಹನುಮಂತ ಒಂದ್ ಏನಾರ ಕೊಡ್ರಿ ಅಂತ ತಿಳ್ಕೊಂಡು ಶ್ರೀರಾಮಚಂದ್ರ ಹೇಳ್ಬೇಕಾರ. ಹೌದು, ಅವಾಗ ಶ್ರೀರಾಮಚಂದ್ರ ಅಂದ, ಏನಂತಾರ್ರಿ ಸರ? ಹನುಮಂತ ನನಗೆ ಏನೋ ಕೇಳಿಲ್ಲ. ಹನುಮಂತ ನಾ ಕೊಡುವುದೊಂದು ಕೂಡಲೇ ಸೀತಾದೇವಿ ಏನ್ ಮಾಡಿದ್ರು, ತನ್ನ ಕೊಳ್ಳಾಗಿರ್ತಕ್ಕಂತ ರತ್ನದ ಹಾರ. ಹೌದು, ರತ್ನದ ಹಾರ. ತನ್ನ ಕೊಳ್ಳಾಗಿರ್ತಕ್ಕಂತ ರತ್ನದ ಹಾರ ಹನುಮಂತನ ಕೈ ಒಳಗೆ ಕೊಟ್ರು. ಅವಾಗ ಹನುಮಂತ ತಾನ ಏನಂತಾರ್ರಿ ಸರ? ಕೈಯಾಗಿ ಹಿಡ್ಕೊಂಡಂದ, ಈ ರತ್ನದ ಹಾರ ಹೊರಗಾದಿದ್ವು, ಇದ್ರೊಳಗೆ ನನ್ನ ಪ್ರಭು ಶ್ರೀರಾಮಚಂದ್ರ ಕಾಣೋಲ್ಲಾಗ್ಯಾನ ಅಂದ. ಹೌದು, ಇದ್ರೊಳಗ ನನ್ನ ಪ್ರಭು ಶ್ರೀರಾಮಚಂದ್ರ ಈ ರತ್ನದ ಹಾರ ಹೊರಗಾದ ಕರೆ ಇದ್ರಾಗ ನನ್ನ ಪ್ರಭು ಶ್ರೀರಾಮಚಂದ್ರ ಕಾಣಲ್ಲ ಅಂತೇಳಿ ಹಲ್ಲಲ್ಲಿ ಕಳೆದು ರತ್ನದ ಹಾರ ಒಗಿಲಕತ್ತ. ಹೌದು, ಅವಾಗ ಸೀತಾ ಅಂತಾಳ, ಏನಂತಾರ್ರಿ ಸೀತಾ? ಈ ಕ್ವಾಡಗನ ಬಳಿ ಏನು ಬುದ್ಧಿ ಅದ? ಹೌದು, ಎಷ್ಟೋ ಕೋಟಿ ಬೆಲೆ ಮಾಡ್ತಕ್ಕಂತ ರತ್ನದ ಹಾರ ಕೊಳ್ಳಾಗ ಹಾಕಿದ್ರ ಹಲ್ಲಿಗೆ ಖರ್ಚು ಒಗಿತದ್ರ ಹುಚ್ಚಿ ಅಂದ್ರು. ಹೌದು, ಅವಾಗ ಹನುಮಂತ ತಾನ ಏನಂತಾನ್ರಿ ಹನುಮಂತ? ತಾಯಿ ನೀ ಏನು ಬೇಯ್ತಿದೆ? ಅರೆ ಈ ರತ್ನದ ಹಾರದೊಳಗೆ ಶ್ರೀರಾಮಚಂದ್ರ ತಾಯಿ ಸೀತಾಮಾತೆ ನನಗೆ ಕಾಣೋಲ್ಲಾಗ್ಯಾರ ವಲ್ಯ ಅಂದ. ಹೌದು, ಅವಾಗ ಶ್ರೀರಾಮಚಂದ್ರ ಸೀತಾಮಾತೆ ಮುಂದೆ ನಿಂತು ಕೇಳ್ತಾರ, ಏನಂತ್ರಿ ಸರ? ಕರೆ ಇದ್ರಾಗ ಇಲ್ಲ ಅಂತ ಹೇಳಿ ಮತ್ತೆ ಎಲ್ಲರೂ ಅದಾರ ಅಂತಂದ್ರು ಅವ್ರು. ಹೌದಾ? ಅವಾಗ ಹೇಳ್ತಾರ ಹನುಮಂತ, ಏನಂತ್ರಿ ಸರ? ಶ್ರೀರಾಮಚಂದ್ರ ಮತ್ತು ಸೀತಾಮಾತೆ ಎಲ್ಲಿದಾರಂದ್ರೆ ನನ್ನ ಎದಿ ಒಳಗೆ ಅದಾರ ಅಂತ ಹೇಳಿ ಎದಿ ಬಗೆದು ಶ್ರೀರಾಮಚಂದ್ರ ಸೀತಾದೇವಿನ ತೋರಿಸಿ ಮಾತ್ರ ಹೊಟ್ಟೆ ಹೊರ ತೋರ್ಸ್ಯಾನ. ಹೊಟ್ಟೆಗಿದ್ದೇನವ? ಯಾನ್ರಿ ಮರ ಹ್ಯಾಂಗ್ರಿ ಮರಗಳ? ಇಲ್ಲಿ ಎಲ್ಲ ದೈವ ಕಾಟ ಹೊಟ್ಟೆಗಿದ್ದಲ್ರಿ ಅವ. ನೀವೆಲ್ಲ ಹಿರಿಯರ ಕಾಟ ನೀವು ಹ್ಯಾಂಗತ್ರಿ ಹಂಗ ನಮ್ ಕಬಲ ಸುಮ್ಮ ನನಗೆ ಯಾರು ತಿಳಿತದ ಮಂದಿಗೆ ಒಂದು ಯಾರು ಹೇಳೋದು ಹಿಂಗೆ ಮಾತಾಡೋದಿಲ್ಲ. ಇಲ್ಲ, ಜನ ಅಪ್ಪಣೆ ಕೊಟ್ಟದ್ದು ಜನಕ್ಕೆ ಮನಸ್ಸಿಗೆ ಹೋಗಿ ವಿಷಯ ಮುಟ್ಟಂದ್ರೆ ಮಾತಾಡೋದು. ಮುಟ್ತಂದ್ರೆ ಜನರಿಗೆ ವಿಷಯ ಮುಟ್ಲಿಕ್ಕಂದ್ರೆ ನಾವು ಮಾತಾಡಕ್ ಸಾಧ್ಯ ಇಲ್ಲ. ಇನ್ನೂ ಒಂದು ಮಾತು ಹೇಳಿದ್ರೆ ಅವರು ಏನಂತ ಹೇಳ್ತಾನ್ರಿ ಸರ? ಸಾಂಗ್ಲಿ ಒಳಗೆ ನಮ್ಮ ಬಹುತೇಕ ಅಣ್ಣ ಹೆಸರು ಗೊತ್ತಿಲ್ಲ. ಹೌದು, ಅವರು ಸಾಂಗ್ಲಿ ಅವರು ಬೀರ ದೇವರ ಸೇವಕ್ಕಾಗಿ ಪ್ರತಿ ವರ್ಷ ಅನ್ನದಾಸೋಹ ಮಾಡ್ತಾರ ಅಂತ ಹೇಳಿ ನಾವು ಹೇಳಿದ್ರೆ ಅವ್ರು ಹೇಳ್ಯಾರ. ಹೌದು, ಅವ್ರು ಮಾಡೋದು ಕರೆ ಇದೇ ಸುಳ್ಳಿಲ್ಲ. ಇದಕ್ಕೆ ಉದಾಹರಣೆ ಯಾಕೆ ತಂದಾರಿ ಅವರು? ಏನ್ ತಂದಾರಿಪ್ಪ? ಬೀರ ದೇವ್ರ ಅವರ ಆತ್ಮದಾಗ ಅದಾನಂತ ನೋಡ್ರಿ. ಆತ್ಮದಾಗ ಬೀರ ದೇವ್ರ ಅವರ ಆತ್ಮದಾಗ ಅದಾನಂತ ಅಂದ್ರೆ ಈಗ ಬಂದ ಮತ್ತೆ ಇಲ್ಲಿ ಯಾಕೆ ಬರ್ಬೇಕು? ಅವ್ರ ಆತ್ಮದಾಗ ಇದ್ರೆ ಅಲ್ಲೇ ಆತ್ಮದಾಗ ಅಲ್ಲೇ ಕುಂದಿರ್ಬೇಕಾಗಿದ್ದ ಅನ್ಕೋತ. ಯಾನ್ರಿ ಮರ್ಯಾರ ನಮ್ ದೇವ್ರ ನಮ್ಮ ಒಳಗೆ ಅನ್ಕೋತ ಕುಂದಿರ್ಬೇಕಾಗಿತ್ತು. ನಾ ಹಿಂದೆ ಮುಂದೆ ಮಾತಾಡೋವಲ್ಲ. ಏನು ವಿಷಯ ಹನುಮಂತ ಒಂದು ಕೊಟ್ಟರು ನೋಡಿ, ಇದೇ ಒಂದು ವಿಷಯ ನಿಮ್ಮ ವಿಷಯ. ಹೌದಾ? ಇದನ್ನು ಬಿಟ್ಟರೆ ನಿಮಗೆ ವಿಷಯನೇ ಬೆಳೆಸಕ್ ಬರುವುದಿಲ್ಲ. ಬರೋದು ವಿಷಯದ ದಾರಿನೂ ನಿಮಗ ಗೊತ್ತೇ ಆಗಲ್ಲ.
ಗುರುತು ಇಲ್ಲ. ಹೌದು. ಮತ್ತೆ ವಿಷಯ ಮಾತಾಡೋರು ನೀವೆಲ್ಲ ಬರೀ 12 ಪಟ್ಟಿ ಕುಂಟಿ ಹಚ್ಚಿ ಕರೆಯಾಕವು ಮ್ಯಾಳಗಳಿಗೆಲ್ಲ ವಿಷಯ ಬೆಳೆಸಾಕ ಹಾ ಯಾವತ್ತು ಬರೋದಿಲ್ಲ. ಬರುದಿಲ್ಲ. ಹೊರಗಿನ ದೇವರ ವಿಷಯ ಹೇಳ್ತೀನಿ ಕೇಳ, ನಾ ಹೆಂಗ್ ಹೇಳ್ತೀನಿ ಕೇಳಿ. ಸಣ್ಣ ಹುಡುಗ ಸಿದ್ದರಾಮ, ಸಣ್ಣ ಹುಡುಗ ಸಿದ್ದರಾಮ, ಸಣ್ಣ ಹುಡುಗ ಸಿದ್ದರಾಮ ನವಣಿ ಹೊಲದಾಗ ಕಿಲ್ಲಾರ ಕಾಯ್ತಿದ್ದ. ಹೌದು. ಸಣ್ಣ ಹುಡುಗ ಸಿದ್ದರಾಮ ನವಣಿ ಹೊಲದಾಗ ಕಿಲ್ಲಾರ ಕಾಯ್ತಿದ್ದ. ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಸಿದ್ದರಾಮಗ ಭೇಟಿ ಕೊಟ್ಟ. ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಸಿದ್ದರಾಮಗ ಭೇಟಿ ಕೊಟ್ಟು ಕೇಳ್ತಾರಪ್ಪ, ನನಗ ಹೊಟ್ಟೆ ಹತ್ತದ, ಹೌದು, ಅನ್ನ ಮಸಾಲ ಬುತ್ತಿ ಉಣಂಗ ನನಗೆ ಊಟಕ್ಕೆ ತಂದು ಕೊಡು ಅಂತ ಹೇಳ್ದ. ಅವಾಗ ಸಣ್ಣ ಹುಡುಗ ಸಿದ್ದರಾಮ ಕಿಲ್ಲಾರಗಳನ್ನು ಬಿಟ್ಟು ಮನೆಗೆ ಹೋದ. ಮನೆಗೆ ಹೋಗಿ ಅನ್ನ ಮಸರ ಬುತ್ತಿ ತಗೊಂಡು ಬರೋದ್ರ ಒಳಗಾಗಿ ಅನ್ನ ಮಸರ ಬುತ್ತಿ ತಗೊಂಡು ಬರೋದ್ರೊಳಗ ಮಲ್ಲಯ್ಯ ಮಾಯಾಗಿ ಹೋಗಿದ್ದ. ಮಲ್ಲಯ್ಯ ಮಾಯಾಗಿ ಹೋಗಿದ್ದ. ಎಲ್ಲಿದ್ದಿರ್ಬೇಕು ಮಲ್ಲಯ್ಯ ತಿಳ್ಕೊಂಡು ಹುಡುಕಾಡಕತ್ತ. ಎಲ್ಲಿ ಮಲ್ಲಯ್ಯ ಅವನಿಗೆ ಸಿಗಲಿಲ್ಲ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಕಂಬಿ ಜನ ಹೊಂಟಿತ್ತು. ಆ ಕಂಬಿ ಜನರು ಕೇಳ್ತಾರ, ಏನಂತ್ರಿಪ್ಪ? ಏ ತಮ್ಮ ನಿನಗೆ ಯಾರು ಬೇಕು ಅಂದ್ರು. ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾಗ್ಯದ ಅಂದ. ಹೌದು. ಅವಾಗ ಹೇಳಿದ್ರ ಅವರು, ಏನಂತ್ರಿ ಸರ? ನಾವಲ್ಲಿ ತೋರಿಸ್ತೇವೆ ನಡಿಯ ತಿಳ್ಕೊಂಡು ಕರ್ಕೊಂಡು ಹೋದ್ರು. ಹೋಗಿ ಮಲ್ಲಯ್ಯನ ತೋರಿಸಿದ್ರು. ಮಲ್ಲಯ್ಯನ ತೋರಿಸಿದ್ರು ಕಲ್ಲಿನ ಮಲ್ಲಗ ಇವನೇ ಕಲ್ಲದ ನಾವು. ಹೌದು. ಏನಂದವ? ಇದು ಕಲ್ಲದ ನಾ ನೋಡಿದ ಮಲ್ಲಿಕಾರ್ಜುನ ಇವ ಅಲ್ಲ. ನಾ ನೋಡಿದವನೇ ನನಗೆ ಭೇಟಿ ಆಗಬೇಕಂತ ಹೇಳಿ ಸಣ್ಣ ಹುಡುಗ ಸಿದ್ದರಾಮ ತಿರುಗಾಡಿ ಸಾಕಾಗಿ ಬ್ಯಾಸತ್ತು ಬಂದು ಕಮಲಿ ಕೊಳ್ಳದ ದಂಡಿಗೆ ನಿಂತಾನ. ಏನಂದ್ರೆ ಸಿದ್ದರಾಮ, ನನಗೆ ಭೇಟಿಯಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ನಿಜವಾಗ್ಲೂ ನೀ ಇಟ್ಟಂದ್ರ ಹೊರಗ ಎಂದ ಬಂದು ನನಗೆ ದರ್ಶನ ಕೊಡ್ಬೇಕು. ಒಂದು ಇರ್ಲಿಕ್ಕಂದ್ರೆ ಇದೇ ಕಮಲಿ ಕೊಳದಾಗ ಹಾರಿ ಪ್ರಾಣ ಬಿಡ್ತೀನಿ ತಿಳ್ಕೊಂಡು ಸಣ್ಣ ಹುಡುಗ ಸಿದ್ದರಾಮ ಕಮಲಿ ಕೊಳದಾಗ ಹಾರ್ತಿದ್ದ. ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಬಂದು ಎತ್ತರ ಪುಣ್ಯಾತ್ಮರೇ. ಹೌದಾ? ನೀವು ಹೊರಗಿನ ದೇವರು ಮಾಡತಕ್ಕಂತ ಕೆಲಸ ಹೇಗೆ ಕೊಡ್ರಿ ಉದಾಹರಣೆ? ಹಿಂಗ ಉದಾಹರಣೆ ಹಿಂಗ ಗೋಣ್ ಹಾಕಿದ್ರೆ ಉತ್ನಾಳ ಪುರುಷನ ಮುಂದೆ ನಿಮ್ಮದು ನಡೆಯುತ್ತಿಲ್ಲ. ನಡೆಯುವುದಿಲ್ಲ. ಹೇಳಿದ್ರ ಅವರು ಮಹಾರಾಷ್ಟ್ರ ನಮ್ ಗೌರವ ಹಾಕತ್ತಾರ. ಏನಂತ್ರಿಪ್ಪ? ಅವ್ರು ಮಹಾರಾಷ್ಟ್ರದ ರೋಡ್ ಪರ್ಸು ಅವ್ರು ನಾಲಿ ಹೊಳ್ಳಂಗ್ಲದಾಗತ್ತಾರ. ನಾಲಿ ಹೊಳ್ಳ ರೋಡ್ ಎರಡು ಕನ್ನಡಗಳದಾವ್ರಿ. ಮತ್ತೆ ನಾಲಿ ಹೊಳ್ಳಂಗ್ಲಿ ಹಲ್ಲು ಹೊಳ್ಳಂಗ್ಲ ಅಂತ ಹೇಳ್ರಿ. ಈ ಮಹಾರಾಷ್ಟ್ರದ ಗಿರಕಗಳಿಗೆ ನಾಲಿ ಹೊಳ್ಳದ್ರು. ನಾಲಿ ಹಿಂದೆ ಮುಂದೆ ಮಾತಾಡೋದು. ಒಂದು ಯಾರು ಬಸವಣ್ಣ ಸಂಘಗಳಿಗೆ ಸಿದ್ಕೊಂಡ ಗೌಡರಿಗೆ ಎರಡನೇದಿದೆ ನಿಮ್ಮ ಗೋರಾಳ ಹಣಮತ್ತ ಮಾತಾಡಿ ಅಟಕ್ಕೆ ನಾಲಿ ಇವ್ರು ಎಲ್ಲ ಕಡೆ ಹೊಳ್ಳಾಡ್ತಾರೆ. ಇವ್ರು ಇಬ್ಬರಿಗೆ ಬಿಟ್ರೆ ಎಲ್ಲರೂ ಸುದ್ದಿ ಮಾತಾಡ್ತಾರೆ. ಯಾನ ಜಾತ್ರೆ ಇಲ್ಲ. ಇರ್ಲಿ ಜಗತ್ತದ ಒಳಗ ಹೇಳೋದು ಇನ್ನೊಂದು ಮಾತು ಮಾನಸಿಕ ಮಾಡಿ ನನಗೆ ಹೊರಗೆ ಮಾತಾಡಕ್ಕೆ ದಾರಿ ಇಲ್ಲದ ಮಾಡ್ಯಾರ ಅವ್ರು. ಏನ್ ಮಾಡ್ಯಾರ ಇಲ್ಲೇ ಮಾತಾಡ್ಯಾರ. ಅವ್ರಿಗೆ ಇಟ್ಟು ಅವ್ರ ಮಾತೆ ಮಾತಾಡೋದು ನನಗೆ. ಹೌದು. ಶರಣ ಮಾಳಿಂಗರಾಯ ಪಂಡಿತ ತುಕ್ಕಪ್ಪರಾಯ ತಾಯಿ ಅಮೃತಮಾಯಿ ಗರ್ಭದಿಂದ ಜನಿಸಿ ಬಂದು ಏನ್ ಮಾಡೋದಂತ ಕೇಳಿದ್ರ ಗುರು ಬೀರಣ್ಣ ದೇವರ ಕೈ ಒಳಗ ಆಳಿನಾಳಾಗಿ ದುಡದ. ಹೌದು. ಅವಾಗ ಗುರು ಬೀರಣ್ಣ ದೇವರು ಹತ್ತು ನಿಂಬೆಳ ಗುಡದಾಗಿರ್ತಕ್ಕಂಥ ಹುಯಿ ಅಂತಕ್ಕಂಥ ಹುರಿಹಾಲ ವೀರಪ್ಪ ಮಾಳಿಂಗರಾಯ ಬೇಡದ. ಹೌದು. ಅವಾಗ ಶರಣ ಮಾಳಿಂಗರಾಯ ಹತ್ತು ನಿಂಬೆಳ ಗುಡ್ಡದ ಹುರಿಹಾಲ ತರ್ಲಾಕ ಹೊಂಟ ಆತ್ಮದೊಳಗೆ. ಹೌದು. ದೇವರಿದ್ದ ನೋಡಿ ಆತ್ಮದೊಳಗ ಈಗ ಎಲ್ಲ ಹೇಳಿದಾರೆ ಸವಾಲ. ಆತ್ಮದೊಳಗೆ ದೇವರಿದ್ದ. ಅವನ ಆತ್ಮದೊಳಗೆ ದೇವರಿದ್ದತ್ತ. ಆತ್ಮದೊಳಗೆ ದೇವರಿದ್ದವ್ರು ಹೊರತಿನ ಬೇಡ ಗುಡ್ಡಕ್ಕೆ ಹೋಗಿ ಹುಲಿಹಾರ ತಂದು ಯಪ್ಪ ನೀನೇ ದೇವ್ರ ಅಂತೇಳಿ ಉಳಿಸುದೇ ಅನ್ಕರ್ದಿತ್ತು. ಅಲ್ಲಿಗೆ ಹೋಗಬೇಕಾಗಿತ್ತು ಹೊರತು ನಿಮ್ಮ ಗುಡ್ಡಕ್ಕ. ನೋಡ್ರಿ ಇವ್ರು ಇಟ್ಟೊಂದು ಕೆಲಸ ಹೇಳಿ ಅವ್ರು ಹೇಳಿದ ಸತ್ಯನೇ ಅದು. ಅವ್ರಿಗೆ ಗೊತ್ತಾಗಿಲ್ಲ ನಂಗಿಲ್ಲ. ಇಲ್ಲ ನನಗೆ ಇಂಗ್ಲೇಶ್ವರು ಸಿರ್ಸೈಲ್ ನಾಲ್ಕು ಗಡಿ ಒಂದು ಪಟ್ಟಿ ಕುಂಟಿ ಒಂದ್ ಎರಡು ಪ್ರಶ್ನೆ ಮಾಡುದು. ಹೌದು. ಪಟ್ಟಿ ಕುಂಟಿ ಆಟ ಹರ್ಕೋತ ಕೊಂಡೋಗಿ ಇವ್ರಿಗೆ ವಿಷಯ ಬೆಳೆಸಕ್ಕೆ ಒತ್ತ ಬರುವುದಿಲ್ಲ. ವಿಷಯದ ದಾರಿನ ಇವ್ರಿಗೆ ಕೂನಿಲ್ಲ. ಒಂದು 2-3 ಸ್ಟೇಜ್ ಎಲ್ಲರ ಕೂಡೋರು ಇವ್ರು ಲೈನ್ ಹಿಡಿಸ್ತೀನಿ ಬಿಡಂಗಿಲ್ಲ. ಹೌದು. ವಿಷಯ ಮಾತಾಡ್ತಾರ ಅಲ್ಲಿ ನಿಂತೇವ್ರು. ಲೈನ್ ಹಾಕ್ಲಾರ್ದೆ ಬಿಡದೆ ಇಲ್ಲಿ ಇವ್ರನ್ನ. ಮಂದಿ ಏನ್ ಮಾಡ್ತಾರ ಗೊತ್ತದಲ್ರಿ? ಏನ್ ಮಾಡ್ತಾರಿ ಸರ? ಇವ್ರು ಹಂಗೂ ಆಟಗಾರ ಅಂತ ಅವರು ಇವ್ರು ಕೂಡ ಅಡ್ಡೆ ಹರಿಗೆ ಹೋಗ್ಬಿಡುದು. ಆಟ ಎಲ್ಲರಿಗೂ ಸಾಕ್ಸುದಿಲ್ರಿ. ಆಟ ಸಾಕ್ಸೋರ್ಗೆ ಅಡ್ಡೆ ಸಾಕ್ಷಿ ಇರ್ತದ. ಅವ್ರ ಆಟ ಹರಗ್ತಾ ನಾವು ಆಟ ಹರಗಲಕ್ ಬರೀ ಒಳಗೆ ಸಿಗ್ಬೇಕಾಗ್ತದ ನಾವು. ಹೌದು. ಹಂಗ ಹರಗಲಕ್ ಬರುದಿಲ್ಲ. ಅದು ಹರಗೋದು ಅವನ ಧರ್ಮದೊಳಗೆ ಹಂಗೆ ನಡೆದಿರ್ತದ. ಹೌದು. ಅವ ಯಾರು ಮಾತಾಡಿದ್ರು ಬಾಯಿಲಿ ಬೇಕಾದ್ರು ಮಂದಿ ನಲಿತಿರ್ತಾರ. ಅವನಿಗೆ ಹಂಗ ಜನ ಒಲತಿರ್ತದ. ಅದು ಪರಮಾತ್ಮ ಸರಸ್ವತಿ ಅವ್ರ ನಾಲ್ಗಿ ಮೇಲೆ ಹಂಗ ಬರ್ದಿರ್ತಾಳ. ಅವ ಆಟ ಮಾತಾಡಿ ಜನರು ಹೊಳಸೇನತ್ತ ನಾನು ಆಟ ಮಾತಾಡಿ ಬಡಿ ಬೀಳ್ತಾವ. ಹೌದಾ?
ನಾವು ಹಂಗ ಮಾತಾಡೋರು ನಾವು ಯಾಕೆ ಆಟ ಮಾತಾಡೋರ್ಲಕ್ಕ ಹಾ ಹಾ ನನಗೆ ಎಷ್ಟು ತಿಳಿತದ ಅಷ್ಟೇ ಪರಮಾತ್ಮ ಎಷ್ಟು ನನಗೆ ಬುದ್ಧಿ ಕೊಟ್ಟ ನನ್ನ ಗುರು ಸುನ ಹನುಮಂತಗೌಡ ಎಷ್ಟು ವಿದ್ಯಾ ಕಲಿಸ್ಯಾನ ನೋಡ ಅಷ್ಟು ವಿಷಯ ನೇರವಾಗಿ ಮಾತಾಡೋಕರೆ ಆಟ ಹರಗು ಉತ್ತಮ ಪಡಿಸು ಅಲ್ಲ ಅಲ್ಲ ಹಾ ಹಾ ಅದಕ್ಕೆ ಇರ್ಲಿ ಹಾ ಇನ್ನ ಹಾಲು ಮಕ್ಕಳೊಳಗೆ ವಿಷಯ ಕಡೆ ಹಾ ಹಾ ಅಲಂಕಾರ ಸಿದ್ಧ 7 ವರ್ಷದ ಕೂಸ ಹಾ ಹಾ ಹೊಟ್ಟೆದು ಮಾತಾಡ್ಯಾನ ಹೌದು ವೀರ ದೇವರ 7 ವರ್ಷದ ಕೂಸ ಹೊಟ್ಟೆದು ಮಾತಾಡ್ಯಾನ ಹಾ ಹಾ ಅದೇನು ಒಳಗಿನ ದೇವರ ಹೊರಗಿನ ದೇವರ ಅವ್ರಿಗೆ ಒಂದರ ಪದ್ಧತಿ ಹೇಳು ತಿಳಿಯಾರ್ಲ ಇದಾಗ ಹೇಳಿದ್ರಿ ಇರ್ಲಿ ಏನ್ ಗೌಡ್ರ? ಈ ಎಲ್ಲಾ ಮಂದಿಗೆ ಹೇಳೇ ಬಿಟ್ಟದಲ್ಲ ವೀರ ದೇವರ ಹಾ ತಾಯಿ ಸೂರಮ್ಮನೇವಿ ಗರ್ಭದಾಗಿದ್ದಾಗ ಈಗ ಮಾತು ಹೇಳೋಣ ಅಂತ ಹೇಳಿರಿ ಅವ ಒಳಗಿನ ದೇವರು ಹೊರಗಿನ ದೇವರು ಕೇಳೇ ಬಿಟ್ಟಿದ್ರ ಈಗ ಅವ್ರಿಗೆ ಹಾ ಹಾ ಅವ ಬೀರಪ್ಪ ಒಳಗಿನ ದೇವ್ರ ಅಲ್ಲ ಒಳಗಿನ ದೇವರ ಅಲ್ಲ ಬೀರಪ್ಪ ಹೊರಗಿನ ದೇವ್ರ ಹೌದು ನಿಮ್ಗೆ ಇದು ತೆರೆಗಿರ್ಬೇಕ ಹಾ ವಿಷಯನೇ ನಿಮಗ ಅವ್ ಮಾಸಿನ ಮರ ಏನತ್ತಾನ ಏನಂತಾನೆ ಕಾಯತ್ತ ಪೃಥ್ವಿ ಆಪ್ ತೇಜಿ ವಾಯು ಆಕಾಶ ವಾಯು ಆಕಾಶ ಹಿಂಗಲ್ಲ ಪಂಚಮಹಾಭೂತದಿಂದ ಈ ಶರೀರ ತಯಾರಾಗಿ ಹಿಂಗೆಲ್ಲ ಬರೋದವ್ರು ಗಾಳಿ ಬೆಂಕಿ ಅದನ್ನ ಮಾತಾಡೋದು ಆಮೇಲೆ ಬರೋದು ಅವ್ರಿಗೆ ಹೌದು ಈಗ ಇದ್ರ ಬಿಟ್ಟು ಬೇರೆ ಯಾರು ಬರ್ಬೇಕ್ರಿ 40 ವರ್ಷ ಹಾಡಿದ್ರೆ ಎಲ್ಲ ಬರೋದು ಮಾರಾಯಿಗಳಿಗೆ ಇರ್ಲಿ ಹಾ ಹಾ ಎಷ್ಟು ಪರಮಾತ್ಮ ಬುದ್ಧಿ ಕೊಟ್ಟ ನಾಟ ಮಾತಾಡ್ತಾರೆ ಕರೆ ನಿಮ್ಗೊಂದು ಹೇಳ್ತೀನಿ ಹೌದು ಮಂಡತನ ಮಾಡಿ ಹಾ ಹಾ ಕೊಂಡ ಮಾತು ಹೇಳಿ ಮಂದಿರ ಕೈಯಾಗ ತಗೊಳ್ಳೋರು ಯಾರು ಇಲ್ವೋ ಈಗಿನ ಕಾಲದಾಗ ಹೌದು ಎಲ್ಲರೂ ಶಾಣರು ಇಂಥ ಕಾಲದಾಗ ಮತ್ತೆ ಕೊಂಡ ಮಾತು ಹೇಳಿ ಸುಳ್ಳು ಹೇಳಿ ಮಂದಿರ ಕೈಯಾಗ ತಗೋತಾರೆ ಬಲನೇ ಅನ್ನೋದ್ರಿ ನಾವು ಬಲವೇ ಅದಕ್ಕೆ ಇರ್ಲಿ ಹಾ ಹಾ ಈ ಊರ ಹಾಲು ಬಂತದಾಗ ಶಾಣೆ ಬಾಳಾರ ಶಾಸ್ತ್ರ ಹಾ ಶಾಣೆ ಬಾಳಾರ ಹೌದು ಚಂದಾಗೆ ವಿಷಯ ಬಿಡಿಸು ಹಾ ನೀ ಅವನ ಬೆನ್ನ ಹತ್ತಬೇಡ ಹೌದು. ನೀನು ಹಾಳಾಗ್ತಿ ಈಗ ನಾವು ಮೊದಲೇ ಹೇಳಿದೇವ್ರಿ ಅವ್ರ ಬೆನ್ನ ನಾವು ಹತ್ತದ್ರ ನಾವು ಮೊದಲೇ ಸ್ಪಷ್ಟವಾಗಿ ಹೇಳಿದೇವು ಹೇಳಿದೆ ಆಗಿದೆ ಯಾಕಂದ್ರೆ ಅವ್ರ ಮಾತು ನಮಗೆ ಸಾಕ್ಷಿಲ್ಲ ಅವ್ರು ನಾವು ನಮಗೆ ಬರುದು ಇಲ್ಲ ಅವು ಹಾ ಹಾ ಹೇಳಿದೇವು ನಿಮ್ಗೆಲ್ಲ ಮತ್ತೆ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ಇವ್ರು ಹೆಂಗ ಡಾವು ಮಾಡ್ತಾರ ನೋಡ ಹಾ ಆ ಡಾವಿಗೆ ನಾವು ವಿಷಯದಾಗಿ ಕಟ್ಟಿ ಒಯ್ಯವರು ಹೌದು ವಿಷಯಗಳಿಗೆ ಅವ್ರು ಕೂಡ ವೈಯಕ್ತಿಕವಾಗಿ ನನ್ನ ಜಗಳ ಹಾ ನಡೆದಿಲ್ಲ ಏನೂ ಇಲ್ಲ ಹಾ ಇರ್ಲಿ ಬರ್ತೇನ್ರಿ ಹೌದು ನಾ ಏನ್ ಕೇಳಿದ ಪ್ರಶ್ನೆ ಅಂತ ಕೇಳಿದ್ರ ಏನ್ ಕೇಳಿರಪ್ಪ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕು ಮತನಾಪುರದಾಗಿ ಸದ್ಯ ಸೋಮಲಿಂಗನ ಗುಡಿ ಒಳಗೆ ಮಜಾರ್ ಅದ ಆದ ಈ ಮಜಾರಕ್ಕೆ ಗಲ್ಲಿಪ್ಪು ಹಚ್ಚಾರ ಹೊಚ್ಚಾರ ಗಲ್ಲಿಪ್ಪು ಹಚ್ಚಬೇಕಾದ ಕಾರಣ ಏನು ಹಾ ಇದನ್ನ ಕೇಳಿದ್ರೆ ವಿಷಯ ನಿಮ್ಗೆ ಗೊತ್ತಿರ್ಬೇಕಾ ಹೌದು ಏನ್ ಕೇಳಿ ಗಲ್ಲಿಪ್ಪು ಹಚ್ಚಬೇಕಾದ ಕಾರಣ ಏನು ಮೊದಲು ಗಲ್ಲಿಪ್ಪು ಹಚ್ಚದವ್ರು ಯಾರ ಪ್ರಶ್ನೆಯನ್ನ ಮಾಡಿದ ಮನದಾಗ್ಯದ ಇದಕ್ಕೆ ಮಾರ ಯಾರು ಹೇಳ್ದ ಏನ್ ಹೇಳ್ತಾರೆ ಸರ ಎಂದು ಇಸ್ಲಾಮ ಧರ್ಮದವ್ರ ಆಳ್ಕೆ ಇತ್ತು ಹೌದು ಗಜನಿ ಮೊಹಮ್ಮದ ಹಾ ಗಜನಿ ಮೊಹಮ್ಮದ ಎಲ್ಲಾ ಹಿಂದೂ ಗುಡಿಗಳನ್ನ ಸಂಹಾರ ಮಾಡ್ಕೊತ ಬರ್ತಿದ್ದ ಹೌದು ಬರೋದ್ರೊಳಗೆ ಸೋಮಲಿಂಗ ನೋಡ್ದ ಸೋಮಲಿಂಗ ನೋಡಂತ ನಂದು ಗುಡಿ ಹ್ಯಾಂಗ ಸಂಹಾರ ಮಾಡಿಗಿದೆ ಅನ್ನಂತ ಹೇಳಿ ಮಜಾರ ರೂಪ ತೋರ್ಸ್ಯಾನಂತ ಈ ಸಭಾದಾಗ ಹೇಳ್ಯಾರಿಲ್ರಿ ಹೇಳಿ ಹೇಳ್ಯಾರಿಲ್ರಿ ಹಾ ಹಾ ನಾ ಇವ್ರು ಕೇಳ್ತೀರಿ ಮಾರಾಯಣ ದೊಡ್ಡ ಮಟ್ಟ ಮನೆಯವರದೀರಿ ಹೌದು ನಿಮ್ಮ ಕೈಯಾಗ ಎಲ್ಲ ಆಡಿ ಬೆಳೆದಾಗ ಮತ್ತೆ ನೀವು ಕೂತ ಸೋಮಲಿಂಗ ಗಜನಿ ಮೊಹಮ್ಮದ ನೀವು ಮಜಾರ್ ತೋರ್ಸ್ಯಾರ ಅಂತ ಹೇಳ್ತಿರೋದ್ರೆ ನಿಮ್ಮ ಮತ್ತೆ ಹುಟ್ಟಿನ ಜಗತ್ತಿಗೆ ಹೇಗಿಲ್ಲ ಅಂತ ಮಾತಾಡ್ತೀವಿ ಹೌದು ಅಲ್ಲ ಸಾಕ್ಷಾತ್ ಪರಮಾತ್ಮ ಅದ ಸಾಕ್ಷಾತ್ ಪರಮಾತ್ಮ ಗಜನಿ ಮೊಹಮ್ಮದ ಗಂಜಿಗೆ ಸೇರಿದ್ರೆ ಅವ ಮಜಾರ ಅಂದ್ರೆ ಹಾ 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 ಮಾರಾಯ ನಿನಗೆ ಬರ್ತಿದ್ರ ವಿಷಯ ಬಿಡಿಸ್ಬೇಕ ಹೌದು ಬರ್ಲಿಕ್ಕಂದ್ರೆ ಈ ವಿಷಯ ಬರಾಗತ್ತಮ್ಮ ನೀ ಯಾರು ಮಾತಾಡೋದಕ್ಕ ಹೌದು ನಾ ಹೇಳಿರ್ತಕ್ಕಂತ ಉತ್ತರಕ್ಕ ಹಾ ನೋಡ್ರಿ ಅವ ಹೆಂಗ್ ಮಾಡ್ದ ಯಾಕ್ರಿಪ್ಪ ನೀವೆಲ್ಲ ಹಿರಿಯರು ಏನ್ ಕಾಟ ಹೇಳ್ತೀರಿ ಮೊದಲು ಹಾ ಪ್ರಶ್ನೆಗಳ ಏನ್ ಕೇಳ್ತಾರ ನೋಡ ಹೌದು ಅವ್ರು ಹೇಳಿದಕ್ಕ ಒಪ್ಕೋಬೇಕು ಒಂದು ಅಲ್ಲ ಅಂದ್ರ ಹಾ ಅದಕ್ಕೆ ದಯವಿಟ್ಟು ಹೊಡೆಯಕ್ಕೆ ಉತ್ತರ ಹೇಳ್ಬೇಕಂತ ಅಂದ್ರೇನಿಲ್ರಿ ಹಾ ಹೇಳ್ಯಾರಿ ಮತ್ತೆ ಇವ ಯಾರು ಹೇಳಿದಾರೆ ಹಾ ಹಾ ನಾ ಹೇಳಿದ ಪ್ರಶ್ನೆಗೆ ಕರೆಕ್ಟ್ ಅನ್ಬೇಕು ಒಂದು ಅಲ್ಲ ತಮ್ಮ ಅಂತ ಉತ್ತರ ಹೇಳ್ಬೇಕು ಮತ್ತೆ ನಿಮ್ಗೆ ಉತ್ತರನು ಹೇಳೋರಲ್ಲ ಹಾ ಹಾ ಇವ್ರು ನಾ ಏನ್ ಹೇಳಿ ಹೋದೇವ್ರ ಎಂತ ಪ್ರಶ್ನೆ ಏನಂತಾರ ಹಾ ಹಾ ಇರ್ಲಿ ಹೌದು ಇದು ಪ್ರಶ್ನೆಕ್ಕ ಹಾ ಪುಣ್ಯಾತ್ಮರೇ ಅವಗತನ ಬಿಟ್ಟು ಹೋಗುದಿಲ್ಲ ಹೌದು ನಿಮ್ಮ ಎಲ್ಲರ ಮನಸ್ಸು ಆನಂದ ಆಗಂಗ ಹೌದು ಈ ದೈವಿಕಲೆ ಟಾಳೆ ಹೊಡಿಸಿ ಉತ್ತರ ಇವತ್ತು ಈ ಊರಾಗ ಬಿಡಿಸೇ ಹೋಗ್ತೀನಿ ನಂದೂರು ಊರಾಗ ಉತ್ತರ ಬಿಡಿಸ್ಲಾರ ನಾ ಹೋಗಲ್ಲ ಅವ ಏನ್ ಮಾಡ್ತಾರ ಗೊತ್ತದನ್ರಿ ಹಾ ತನ್ನ ಬಾಯಿಗೆ ಸೇರ್ಕಂತ ನಾ ತಪ್ಪು ಉತ್ತರ ಹೇಳಿದ್ನಂದ್ರ ಹೌದು ಈ ಉತ್ತರ ಯೂಟ್ಯೂಬ್ದಾಗ ಹೋಗ್ತಾರ ಮತ್ತೆ ಮತ್ತೊಬ್ರು ಕೇಳ್ಕೊತ ನಾನೇನ್ ಮಾಡೋದು ಪ್ರಶ್ನೆ ಮತ್ತೊಂದು ಉತ್ತರ ಇಲ್ಲ ಉತ್ತರ ಇಲ್ಲ ಮತ್ತೊಂದು ಪ್ರಶ್ನೆ ಅವ್ರು ಬರ್ಲಿಲ್ಲ ಹಾ ಹಾ ಅದರ ಸಲುವಾಗಿ ಯಾರಿಗೆ ಉತ್ತರ ಹೇಳಂಗಿಲ್ರಿ ಅವ ಹೇಳಂಗಿಲ್ಲ ಅವ್ರು ಮಣ್ಣು ಹಾಕೋತ ಯಾರು ಸಿಗ್ತಾರ ಅವ್ರು ಇದನ್ನೇ ಕೇಳವ ಹೌದು ನಿನಗತ್ತೆ ನಾ ಮಾಡೋದಿಲ್ಲ ಹಾ ನಾ ಏನು ಕೇಳಿದ ಏನ್ರಿಪ್ಪ
ಸೋಮಲಿಂಗನ ಗುಡಿ ಒಳಗ ಮಜಾರ ಯಾಕದ ಆ ಮಜಾರಕ್ಕೆ ಗಲ್ಲಿ ಪೋಚಬೇಕಾದ್ರ ಕಾರಣ ಏನು ಮೊದಲು ಯಾರು ಹಚ್ಚಾರತ್ತ ಪ್ರಶ್ನೆಯನ್ನ ನಿನಗೆ ಮಾಡಿದಾಗ್ಯದ ನೀ ಹೇಳಿರ್ತಕ್ಕಂತ ಉತ್ತರ ಸುಳ್ಳದ ಗಜರಿ ಮೊಮ್ಮದ ಆ ಮೊಮ್ಮದ ಈ ಮೊಮ್ಮದ ಗಂಜಿಸಿದ್ರೆ ಸೋಮಲಿಂಗ ಹೇಳಿ ಮಜಾರ ಅಂತ ನಾನು ಹಂಗಿಲ್ಲ ಹಿಂಗೆ ಬಿಡಿಸ್ತೀರಿ ಏನು ಸಿದ್ಧಾರ್ಥಿಗೆ ನೀವು ಹೌದಾ ಸಿದ್ಧಾರ್ಥಿಗೆ ಬೆಳೆಸಿದ್ರೆ ಜನ ಹೌದು ಅಂತ ಇರ್ಬೇಕು ಈಗ ನಾನ್ ಹೇಳ್ತೀನಿ ಕೇಳಿ ಸಿದ್ಧಾರ್ಥಿಗೆ ಹೆಂಗ್ರಿ ಸರ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ಹೌದಾ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ಅರ್ಕೇರಿ ಪಟ್ಟಣ ರತ್ನ ಮನೆ ಒಳಗೆ ಅಣ್ಣ ಮಾಧುಲಿಂಗನ ಕೈ ಒಳಗೆ ವಿದ್ಯಾಭ್ಯಾಸ ಕಲಿತಿದ್ರು ಯಾರು ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಎಲ್ಲಾ ವಿದ್ಯಾದೊಳಗ ಪ್ರವೀಣರಾದ್ರು ಹೌದು ಎಲ್ಲಾ ವಿದ್ಯಾದೊಳಗ ಪ್ರವೀಣರಾಗಿ ತಾಯಿ ಮೇಳ ಪದ್ಮಾವತಿ ಗತ್ತಾರ ಏನಂತಾರಿ ಸರ ಇವಾಗ ನಾವು ಎಲ್ಲಾ ವಿದ್ಯಾದೊಳಗ ಪ್ರವೀಣರಾಗಿದ್ದೇವು ಹೌದು ನಾವು ನಾಡ ದೇಶ ನೋಡಿ ಬರ್ತೀವಿ ನಮಗೆ ನಾಡ ದೇಶ ಸ್ವಾಧೀನ ಆಗಂಗ ಆಶೀರ್ವಾದ ಮಾಡಕ್ ತಿಳ್ಕೊಂಡು ಹೌದು ಸಿದ್ಧ ಬಿಳಿಯಾಳ ಸಿದ್ಧ ತಾಯಿ ಮೇಳ ಪದ್ಮಾವತಿ ಹೇಳ್ದಕ್ಕಾರ ಪದ್ಮಾವತಿ ಅಂತಾಳ ಏನಂತಾಳ್ರಿ ಪದ್ಮಾವತಿ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ನಿಮ್ಗೆ ನಾಡ ಸ್ವಾಧೀನ ಆಗ್ಬೇಕಾದ್ರೆ ಹೌದು ಮುನ್ನೆಟ್ಟಿ ಗುಡ್ಡದ ಮೇಲೆ ನಿಮ್ಮ ತಂದೆದಾನ ನಿಮ್ಮ ತಂದೆ ಆಶೀರ್ವಾದ ಪಡ್ಕೊಂಡು ಹೋದ್ರೆ ನಿಮ್ಗೆ ನಾಡ ಸ್ವಾಧೀನ ಆಗ್ತದೆ ಇರ್ಲಿಕ್ಕೆ ನಿಮ್ಗೆ ನಾಡ ಸ್ವಾಧೀನ ಆಗುದಿಲ್ಲ ತಿಳ್ಕೊಂಡು ಪದ್ಮಾವತಿ ಹೇಳ್ಬೇಕಾರೆ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಮುನ್ನೆಟ್ಟಿ ಗುಡ್ಡಕ್ಕೆ ಬಂದು ತಂದೆ ಅಮಾವಾಸ್ಯತೆಗೆ ನಮಸ್ಕಾರ ಮಾಡ್ತಾರ ಹೌದಾ ಅಮಾವಾಸ್ಯದ ಮತ್ತೆ ನಮಸ್ಕಾರ ಮಾಡಿರ್ತಾರ ಏನಂತಾರೆ ಸರ್ ಯಪ್ಪ ನಾವು ಎಲ್ಲಾ ವಿದ್ಯಾದೊಳಗೆ ಪ್ರವೀಣರಾಗಿದ್ದೆವು ಹೌದು ನಾವು ನಾಡ ದೇಶ ನೋಡಿ ಬರ್ತೀವಿ ನಮ್ಮ ನಾಡ ದೇಶ ಸ್ವಾಧೀನ ಆಗಂಗ ಆಶೀರ್ವಾದ ಮಾಡಂದ್ರು ಅವಾಗ ಮುತ್ಯ ಅಮಾವಾಸ್ಯದ ಹೇಳ್ತಾನ ಏನಂದ್ರಿಪ್ಪ ಮಕನಾಪುರದಾಗ ನಿಮ್ಮ ಗುರು ಸೋಮಲಿಂಗನ ಅದಾನ ಗುರುವಿನ ಆಶೀರ್ವಾದ ಪಡ್ಕೊಂಡು ಬಂದ್ರೆ ನಿಮ್ಮ ನಾಡ ದೇಶ ಸ್ವಾಧೀನ ಆಗ್ತದೆ ಇರ್ಲಿಕ್ಕೆ ನಾಡ ಸ್ವಾಧೀನ ಆಗುವುದು ಒಂದು ಕಾಲಕ್ಕ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಮಕನಾಪುರಕ್ಕೆ ಬಂದು ಗುರು ಸೋಮಲಿಂಗನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರೆಪ್ಪ ನಮ್ಗೆ ನಾಡ ಸ್ವಾಧೀನ ಆಗಂಗ ಆಶೀರ್ವಾದ ಮಾಡಂದ್ರು ಹೌದು ಅವಾಗ ಗುರು ಸೋಮಲಿಂಗ ಹೇಳ್ತಾನ ಏನಂದ್ರಿ ಸರ ನಾಡು ನಿಮ್ಮ ಕೈವಶ ಆಗುತ್ತದೆ ನಾಡು ಜಗತ್ತದಾಗ ನೀವು ತಿರುಗಾಡಿ ಬರೀ ಬೆಕ್ಕದಲ್ಲಿ ಹೋದ್ರೆ ನಿಮ್ಗೆ ಜೈಶಾಲೆ ಆಗ್ತದೆ ಕರೆ ನನ್ನ ಮಾತಿನ ಮೇಲೆ ನೀವು ಹೋಗ್ರಿ ಹೌದು ಹೊರತು ಮುನ್ನಟ್ಟಿ ಗುಡ್ಡಕ್ಕೆ ಹೋಗಿ ನಿಮ್ಮ ತಂದೆ ವಚನ ತಗೊಂಡು ಹೋಗ್ರಂದ ಅವಾಗ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ಹಳ್ಳಿ ಮುನ್ನಟ್ಟಿ ಗುಡ್ಡಕ್ಕೆ ಬಂದು ಮುತ್ಯ ಅಮಾವಾಸ್ಯತೆಗೆ ಹೇಳ್ತಾರ ಏನಂದ್ರಿಪ್ಪ ನಾವು ಮಕನಾಪುರಕ್ಕೆ ಹೋಗಿ ಗುರುವಿನ ಕೈ ಆಶೀರ್ವಾದ ತಗೊಂಡು ಬಂದಿದ್ದೇವು ಹೌದು ನಮ್ಗೆ ನಾಡು ಸ್ವಾಧೀನ ಆಶೀರ್ವಾದ ಮಾಡೋದು ಕೂಡ ಮುತ್ಯ ಅಮಾವಾಸ್ಯತೆ ಹೇಳ್ತಾನ ಏನಂತ ಹೇಳ್ತಾನೆ ಸರ್ ನಿಮಗೆ ನಾಡು ಸ್ವಾಧೀನ ಆಗ್ತದ ಕರೆ ನಾಡು ಸ್ವಾಧೀನ ಆಗ್ಬೇಕಾದ್ರೆ ನಿಮ್ಗೆ ತೇಜ್ಗಳು ಬೇಕಾಗ್ತಾವ ತೇಜ್ಗಳು ಬೇಕಾಗ್ತಾವ ಹರಣದ ಕೆರೆ ಒಳಗ ಪಾಂಡವರ ರಥ ಐಕಾಗ್ಯದ ಐಕಾಗಿರ್ತಕ್ಕಂತ ರಥ ಮ್ಯಾಲ ಬರ್ಬೇಕಾದ್ರ ಹೊಟ್ಟೆ ವಾಲಗ ಗರ್ಜನ ಮಾಡ್ಬೇಕ ಮೂಗಲ ಬಂದಾರ ಸುರವಣಿಗೆ ಮಾಡ್ಬೇಕ ಹೌದಾ ಐಕಾಗಿರ್ತಕ್ಕಂತ ರಥ ಮ್ಯಾಲ ತೆಗಿರಿ ಆ ರಥವಾಗಿರ್ತಕ್ಕಂತ ತೇಜ್ಗಳನ್ನು ತಗೊಂಡು ನೀವು ನಾಡ ದೇಶ ನೋಡ್ಲಪ್ಪ ನಿಮ್ಗೆ ನಾಡ ಸ್ವಾಧೀನ ಆಗ್ತದ ಕಡೆ ಎಲ್ಲಾ ಕಡೆ ಹೋಗ್ರಿ ಶಾರ ಪಟ್ಟಣ ಕೊಟ್ಟ ಹೋಗ್ಬರ್ರಿ ಅಂತ ಮುತ್ಯ ಅಮಾವಾಸ್ಯದ ಹೌದು ನೋಡ್ರಿ ವಿಷಯ ಹಿಂಗೆ ಬಿಡಿಸು ಎಲ್ಲಾ ಕಡೆ ಹೋಗ್ರಿ ಶಾರ ಪಟ್ಟಣ ಕೊಟ್ಟ ಹೋಗ್ಬರ್ರಿ ಅಂತ ಮುತ್ಯ ಅಮಾವಾಸ್ಯದ ಅವಾಗ ಅವತಾರ ಪುರುಷ ಅಂತ ಹೌದು ಸಿದ್ಧ ಅಂತ ಏನಂತಾನೆ ಹೌದು ಸಿದ್ಧ ಯಾವಾಗ ನಮ್ಮ ಅಪ್ಪ ಶಾರ ಪಟ್ಟಣಕ್ಕೆ ಹೋಗ್ಬೇಡಂದ್ರ ಅಂದ್ರ ಹೌದು ನಾವು ಶಾರ ಪಟ್ಟಣಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಹೌದು ಸಿದ್ಧ ಮನಸ್ಸೊಳಗೆ ಸಂಕಲ್ಪ ಮಾಡ್ಕೊಂಡ ಹರಣದ ಕೆರೆಗೆ ಬಂದು ಭಕ್ತಿವಾಲಗೆ ಗರ್ಜನ ಮಾಡಿ ಮೂಗಡ ಬಂದಾರ ಸುರವಣಿಗೆ ಮಾಡಿ ಐಕಾಗಿರ್ತಕ್ಕಂತ ಪಾಂಡವ ರಥ ಜ್ಞಾನ ತೆಗದಾರ ಜ್ಞಾನ ತೆಗದ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ಇಬ್ರು ಒಂದೊಂದು ತೇಜ್ಗಳನ್ನು ತಗೊಂಡ ನಿನಗೆ ಸದ್ಯ ಪ್ರಶ್ನೆ ಮಾಡೋದಿನ ಮತ್ತೆ ಇದ್ರಾಗೆ ಐಕಾಗಿರ್ತಕ್ಕಂತ ಪಾಂಡವ ರಥ ಜ್ಞಾನ ತೆಗದಾರ ಆ ರಥಕ್ಕೆ ತೇಜ್ಗಳು ಎಷ್ಟು ಇದ್ದು ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧ ತಗೊಂಡು ಹೋಗಿರ್ತಕ್ಕಂತ ತೇಜ್ಗಳು ಯಾವ ಹಾಕುವ ಹೆಸರು ಏನು ಇದು ನಿನಗೆ ಪ್ರಶ್ನೆ ಮತ್ತೆ ಇದ್ರಾಗೆ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ತೇಜಿ ಮೇಲೆ ಕೂತು ತಂದೆ ಎಲ್ಲಾ ಕಡೆ ಹೋಗಿ ಶಾರ ಪಟ್ಟಣಕ್ಕೆ ಹೋಗ್ಬೇಡ್ರೆ ಮುದ್ದಾಮ ಶಾರ ಪಟ್ಟಣಕ್ಕೆ ಹೂವನ್ನ ತಿಳ್ಕೊಂಡು ಬಿಜಾಪುರ ಶಾರ ಪಟ್ಟಣಕ್ಕೆ ಹೋಗಿ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಮುಳ್ಳಕ್ಷಿ ದಂಡಿಗೆ ನಿತ್ರು ಮುಳ್ಳಿನ ಅಳಿಸಿತ್ತು ಹೌದು ಉಕ್ಕಿನ ಕೀಲಿ ಹಾಕಿತ್ತು ತಂದೆ ಧ್ಯಾನ ಮಾಡಿ ಗುರುವಿನ ಧ್ಯಾನ ಮಾಡಿ ಭಂಡಾರ ಹೊಡೆದ್ರೆ ಉಕ್ಕಿನ ಕೀಲಿ ಸಿಡಿದು ಬಿತ್ತು ಸತ್ಯ ಸಿದ್ಧರಿಗೆ ಉಕ್ಕಿನ ಕೀಲಿ ಸಿಡಿದು ಬಿತ್ತು ಹೌದಾ ಅವಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಒಳಗೆ ಹೋಗಿ ಸೆಲ್ಲ ಹಾಯ್ದ ಇದು ಸಿದ್ಧರಿಗೆ ಹಿಂಗೆ ಸೋಮರಾಯ ನಿಮ್ಮ ಸಿದ್ಧರದೇ ನೀವೇ ಹೇಳ್ತೀರಿ ಇಂಥ ಮಾತ ನಿಮ್ಮ ಸಿದ್ಧರದೇ ಅವಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಸಣ್ಣ ಹಾಯ್ದ ಗಿಡದ ಬುಡಕ್ಕೂ ಹೋಗಿ ಕೂತ್ರು ಸಣ್ಣ ಹಾಯ್ದ ಗಿಡದ ಬುಡಕ್ಕೂ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಸತ್ಯ ಸಿದ್ಧರು ಕೂತ್ರ ಸಣ್ಣ ಹಾಯ್ದ ಗಿಡ ಸಿಗಿತ್ತು ಹೌದಾ ಹಾಳಮಾಯಿ ತುಂಬಿ ಹರಿಲಕ್ಕತ್ತು ಅವಾಗ ಹೂಗಾರ ಮುದ್ದವ ಶೇಖ್ ಸಾಹೇಬರಿಗೆ ಹೂ ಮುಡ್ಸಲಾಕ ಹೂ ಒಯ್ಲಕ್ ಬರ್ತಿದ್ರು ಸಣ್ಣ ಹಾಯ್ದ ಗಿಡ ಸಿಗ್ತಿತ್ತು ಹಾಳಮಾಯಿ ತುಂಬಿ ಹರಿಲಕತ್ತಿತ್ತು
ಇವರು ಎಂತ ಸಿದ್ಧ ಇದ್ದಿರ್ಬೇಕಂತ ತಿಳ್ಕೊಂಡು ಶೇಖ್ ಸೈದ್ರ ಮುಂದೆ ಹೋಗಿ ಹೇಳ್ತಾಳ. ಏನಂತ್ರಿ ಸರ? ಹೆಗಲ ಮ್ಯಾಲ ಜಾಡವ, ಹೌದು. ತಲೆ ಮ್ಯಾಲ ಮುಂಡಾಸದ, ಕೈಯಾಗ ನಾಗರ ಗತ್ತದ, ಬಗಲಾಗ ಭಂಡಾರ ಚೀಲದ, ಭಂಡಾರ ಚೀಲ. ದೇವ ಪುರುಷರ ಕಣ್ಣಾಗ ಕಾಣ್ತಾರ. ಎಲ್ಲ ಹೈದ ಗಿಡ ಸಿಗುತ್ತದ, ಹಾಳು ಬಾಯಿ ತುಂಬಿ ಹರಿಯಕತ್ತದ. ನಮ್ಮ ವನದಾಗ ಬಂದು ಇಬ್ರು ಕುತ್ತಾರ ತಿಳ್ಕೊಂಡು ಹೋಗಾರ ಮುದ್ದ ಹೇಳಿದನು. ಅವಾಗ ಶೇಖ್ ಸೈದ್ರಂದ್ರು. ಏನಂತಾರೆ ಸರ? ಅವ್ರು ಎಂತವರದಾರ, ಅವ್ರನ್ನ ಕರ್ಕೊಂಡು ಬರೀ ನಾವು ನೋಡ್ಬೇಕಂತ ತಿಳ್ಕೊಂಡು ಆಳ್ಬಿಟ್ಟು ಶೇಖ್ ಸೈದ್ರ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧನ ಕರೆಸಿದ್ರು. ಹೌದು. ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಮುಂದೆ ಬಂದು ನಿಂತರು. ಶೇಖ್ ಸೈದ್ರಂದ್ರು, ನೀವು ಸಣ್ಣ ಹೈದು ಗಿಡ ಚಿಗಿಸಿರತ್ತ, ಹೌದು, ಹಾಳು ಬಾಯಿ ತುಂಬಿ ಹರಿಸಿರತ್ತ. ನಿಮ್ಮಲ್ಲಿ ತಂದೆ ತಾಕಾತ, ಗುರುವಿನ ತಾಕಾತ, ನಿಮ್ಮ ತಾಕಾತ ಜೇರ್ ಕರ್ತ ಇತ್ತಂದ್ರ ಇಲ್ಲಿ ನಮ್ಮ ಜೋಡಿ ನೀವು ಆಟ ಆಡಕ್ಕೆ ತಯಾರಿದ್ರಿ ಏನಂದ್ರ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧಗೆ. ಹೌದು. ಅವಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ತಾರ ಏನಂತಾರೆ ಸರ? ನೀವು ಯಾವ ಆಟ ಹೂಡ್ತೀರಿ ಹೂಡ್ರಿ, ಆ ಆಟಕ್ಕೆ ನಾವು ಸಿದ್ಧದೇವ ತಿಳ್ಕೊಂಡು ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಅಂದ್ರು. ಶೇಖ್ ಸೈದ್ರು ಪಗಡಿ ಆಟ ಹೂಡಿದ್ರು. ಹೌದು. ಪಗಡಿ ಆಟದಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಗೆದ್ರು. ಶೇಖ್ ಸೈದ್ರು ಸೋತ್ರು. ಲಾಲ ಬಾಗದ ಆಟ ಹೂಡಿದ್ರು. ಅಡಿಕೆ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ನಿಂತು ಕುಣಿಬೇಕು ಇಂತ ಆಟ ಹೊಡಿದ್ರು. ಅಂತ ಆಟದಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಗೆದ್ರು. ಶೇಖ್ ಸೈದ್ರು ಸೋತ್ರು. ಹೌದು. ನೋಡಿ, ಇದು ಸಿದ್ಧಾಟಿಗೆ ಬೆಳೆಸುವ ವಿಷಯ ಹಿಂಗದ. ಅವಾಗ ಶೇಖ್ ಸೈದ್ರ ಅಂತಾರ. ಏನಂತಾರೆ ಸರ? ಬಾ, ನೀವು ಎಲ್ಲಾ ಆಟದೊಳಗೆ ನೀವು ಗೆದ್ದಿರಿ, ನಾವು ಸೋತಿದೆವು. ಹೌದು. ನಮ್ಮ ಮನೆಗೆ ಬರ್ರಿ, ನಮ್ಮ ಮನ್ಯಾಗ ನೀವು ಪಲ್ಯ ಮುಟ್ಟಿಗೆ ಎಟ್ಟೆ ಆಗಲಿ ಊಟ ಮಾಡಿ ಹೋಗಕತ್ರ ತಿಳ್ಕೊಂಡು ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಅಂತಾರ. ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಶೇಖ್ ಸೈದ್ರ ಜೋಡಿ ಕೂಡ ಅವ್ರ ಮನೆಗೆ ಹೊಂಟಿದ್ರು. ಹೌದು. ಅವಾಗ ಒಂದು ಗಂಡ ಇನ್ನೊಂದು ಹೆಣ್ಣ. ಹೌದಾ? ಒಂದು ಗಂಡ ಒಂದು ಹೆಣ್ಣು ಎರಡು ಕುದುರೆಗಳ ಮೇಯ್ತಿದ್ರು. ಅವಾಗ ಶೇಖ್ ಸೈದ್ರ ಕೇಳ್ತಾರ. ಏನಂತ ಕೇಳ್ತಾರೆ ಸರ? ಹೆಣ್ಣು ಕುದುರೆ ಈಲಕ್ಕಾಗಿತ್ತು, ಹೆಣ್ಣು ಕುದುರೆ ಹೊಟ್ಟೆಯಾಗ ಮರಿಯನ ಗಂಡದು ಏನ ಹೆಣ್ಣದ ಅಂತ ಕೇಳಿದ್ರು. ಹೌದಾ? ಅವಾಗ ಗಡಬಡಕ್ಕೆ ಬಿದ್ದು ಬಿಳಿಯಾಳ ಸಿದ್ಧ ಹೇಳ್ದ. ಏನಂತ ಹೇಳ್ತಾರೆ ಸರ? ಗಂಡ ಕುದುರೆ ಹೊಟ್ಟೆ, ಹೆಣ್ಣು ಕುದುರೆ ಹೊಟ್ಟೆಯಾಗ ಬರೇ ಮೇವ ನೀರನ್ನು ತುಂಬ್ಯದ, ಗಂಡ ಕುದುರೆ ಹೊಟ್ಟೆಯಾಗ ಪಂಚ ಕಲ್ಯಾಣಿ ಮರ್ಯಾದ ತಂದ ಬಿಳಿಯಾಳ ಸಿದ್ಧ. ಅವಾಗ ಶೇಖ್ ಸೈದ್ರ ಅಂದ್ರು, ಎಲ್ಲದ್ರಾಗ ಪಾರಾದ್ರ ಮಕ್ಕಳು. ಹೌದಾ? ನೋಡ್ರಿ ಹೆಂಗತ್ತಾರ ಅವರು, ಮನಸ್ಸಿನೊಳಗತ್ತಾರ ಅವ್ರು. ಎಲ್ಲದ್ರಾಗ ಪಾರಾದ್ರ ಮಕ್ಕಳು, ಇದ್ರಾಗ ಶೇಖರ್ ಅಂದ್ರ ಅವರು ಸಿಕ್ಕೊಂಡು ಬಿದ್ದಿರಲ್ಲ. ಹೆಣ್ಣು ಕುದುರೆ ಹೊಟ್ಟಾಗ ಮೇವ ನೀರಾದ, ಗಂಡು ಕುದುರೆ ಹೊಟ್ಟಾಗ ಪಂಚ ಕಲ್ಯಾಣ ಮರ್ಯಾದ ಅಂದ್ರ ಈ ಕುದುರೆನ ಸೀಳಿ ತೆಗಿಬೇಕಂದ್ರ ಅವ್ರು. ಅವ್ರ ಕಣ್ಣ ಎದುರಿಗೆ. ಅವಾಗ ಶೇಖ್ ಸೈದ್ರ ಅವ್ರ ಎದುರಿಗಿನ ಕುದುರೆ ಹೊಟ್ಟೆ ಹರಿದು ತೆಗೆದ್ರ ಹೆಣ್ಣು ಕುದುರೆ ಹೊಟ್ಟಾಗ ಬರೇ ಮೇವ ನೀರನ್ನ ತುಂಬಿತ್ತು, ಗಂಡು ಕುದುರೆ ಹೊಟ್ಟಾಗ ಪಂಚ ಕಲ್ಯಾಣಿ ಮರಿ ಹುಟ್ಟಿತ್ತು. ಪುಣ್ಯಾತ್ಮರೇ, ಪಂಚ ಕಲ್ಯಾಣಿ ಮರಿ ಹುಟ್ಟಿತ್ತು. ಅವಾಗ ಶೇಖ್ ಸೈದ್ರ ತಾರ. ಏನಂತಾರೆ ಸರ? ನಿಮಗೆ ಎಂತ ತಾಯಿ ಹಡದಿರ್ಬೇಕು, ನಿಮಗೆ ಎಂತ ತಂದೆ ಹಡದಿರ್ಬೇಕ, ನಿಮ್ಮ ಗುರು ಎಂತ ಬಿದ್ದಿರ್ಬೇಕು ಪರಮಾತ್ಮ. ನಮಗಿಂತ ನೀವು ಎಲ್ಲಾದ್ರಾಗೂ ಹೆಚ್ಚಾದ್ರಿ. ನಮ್ಮ ಮನೆಗೆ ಬರೋ ತಿಳ್ಕೊಂಡು ಶೇಖ್ ಸೈದ್ರ ಕರ್ಕೊಂಡು ಹೋಗಿ ಊಟ ಮಾಡಿಸುವಂತ ಟೈಮ್ದಾಗ ಅಲ್ಲರೇ ಮೋಸ ಮಾಡ್ಬೇಕಂದ್ರೆ ಹೌದು ಸಿದ್ಧ ಬಿಳಿಯಾಳ ಸಿದ್ಧಗೆ. ಹೌದು. ಅಲ್ಲರೇ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧಗೆ ಮೋಸ ಮಾಡ್ಬೇಕಂತ ತಿಳ್ಕೊಂಡು ಮೌಸದ ಅಡಿಗೆ ತಾಟಿಗೆ ಹಚ್ಚಿ, ಹೌದು, ಮೌಸದ ಅಡಿಗೆ ತಾಟಿಗೆ ಹಚ್ಚಿ ಮ್ಯಾಲ ಪವಾಡ ಮುಚ್ಚಿ ತಂದ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧರ ಮುಂದೆ ಇಟ್ರು. ಮೋಸದ ಅಡಿಗೆ. ಅವಾಗ ಅವತಾರ ಪುರುಷ ಹೌದು ಸಿದ್ಧ ಮನಸ್ಸಿನೊಳಗೆ ತಿಳ್ಕೊಂಡ, ಇದು ಮೋಸ ಮಾಡಕತ್ತಾರ ಮೌಸದ ಅಡಿಗೆ ಅಂತ ಹೇಳಿ ತಂದೆ ಯಾರು ಮಾಡಿ ಗುರುವಿನ ಯಾರು ಮಾಡಿ ಭಂಡಾರ ಹೊಡೆದ್ರೆ ಮೌಸದ ಅಡಿಗೆ ಹೋಗಿ ಮಲ್ಲಿಗೆ ಹೂ ಆಗಿರಲ್ಲ. ಪುಣ್ಯ ಆಗ್ತದೆ, ಮಲ್ಲಿಗೆ ಹೂ ಆಗಿರಲ್ಲ. ಹೆಂಗೆ ವಿಷಯ ನೀನು ಬಾಳ ಚಂದ ಬಿಡುತ್ತಾರೆ ವಿಷಯ ಮಾರಾಯಗಳು ಅವರು. ಅವಾಗ ಶೇಖ್ ಸೈದ್ರ ಅಂತಾರ, ಏನಂತಾರಿಪ್ಪ? ನಿಮಗೆ ನಾವು ಮೋಸ ಮಾಡ್ಬೇಕಂತ ಮಾಡಿದ್ದೇವೆ. ಹೌದು. ಏನು ಮೋಸ ಮಾಡ್ಬೇಕಂದ್ರು ಮೋಸ ಜಗತ್ತಿನಾಗ ನಿಮಗೆ ಮಾಡೋರು ಯಾರು ಇಲ್ಲ. ಮಾಡೋರು ಇನ್ನು ಮುಂದೆ ನಿಮಗೆ ಹುಟ್ಟುವುದಿಲ್ಲ. ಜಗತ್ತಿನೊಳಗೆ ನಿಮ್ಮಂತ ಛತ್ರಿ ಯಾರು ಇಲ್ಲ. ನಾವು ಎಲ್ಲಾ ಸೋತಿದೆವು. ಹೌದು. ನೋಡಿ ಅವ್ರ ಬಳಿ ಎಂತ ಗುಣ ಇಸ್ಲಾಂ ಧರ್ಮದವ್ರ ಬಳಿ. ಅವ್ರು ಏನಂದ್ರು ಒಬ್ಬೊಬ್ರು ಸೋತವ್ರು ಗೆದ್ದವ್ರು ಮಾರಿ ನೋಡುದಿಲ್ಲ. ಹೌದು. ಕರೆ ಇಸ್ಲಾಂ ಧರ್ಮದ ಶೇಖ್ ಸೈದ್ರ ಏನಂದ್ರು? ಏನಂತಾರಿಪ್ಪ? ನಾವು ಎಲ್ಲದ್ರೊಳಗೆ ಸೋತಿದ್ದೆವು, ನೀವು ಎಲ್ಲದ್ರೊಳಗೆ ಗೆದ್ದೀರಿ, ನಾವೇ ನಿಮಗೆ ಸನ್ಮಾನ ಮಾಡ್ತೇವೆ ತಿಳ್ಕೊಂಡು ಅವಾಗ ಶೇಖ್ ಸೈದ್ರ ಗಲ್ಲಿ ಫಸಲಾಕ್ ಬಂದ್ರೆ ಹೌದು ಸಿದ್ಧ ಮತ್ತು ಬಿಳಿಯಾಳ ಸಿದ್ಧಗ. ಅವಾಗ ಹೌದು ಸಿದ್ಧ ಬಿಳಿಯಾಳ ಸಿದ್ಧ ಈ ಗಲ್ಲಿಪ್ಪ ನಮಗ್ ಹೊಚ್ಚಬೇಡ್ರಿ. ಹೌದು. ಈ ಗಲ್ಲಿಪ್ಪ ನಮಗ್ ಹೊಚ್ಚಬೇಡ್ರಿ. ಮಕನಾಪುರದಾಗ ನಮ್ಮ ಗುರು ಅದರ ಗುರುವಿನ ಬಳಿ ಹೋಗೋಣ ತಿಳ್ಕೊಂಡು ಶೇಖ್ ಸೈದ್ರ ತಗೊಂಡು ಮಕನಾಪುರಕ್ಕೆ ತಂದ್ರು. ಮಕನಾಪುರಕ್ಕೆ ತಂದು ಗುರು ಲಿಂಗ ಇದ್ದ. ಗುರು ಲಿಂಗದ ಆಕಾರ ಇದ್ದ. ಅವಾಗ ಗುರುವಿನ ಮುಂದೆ
ಕುರಿತು ಶೇಖ್ ಸೈದ್ ಇರ್ತಾರ ಏನಂತಾರಿ ಸರ ಬಾ ಎಂತ ಮಕ್ಕಳಿಗೆ ಉದಯ ಕೊಟ್ಟಿರಿ ಹೌದು ಅಂತ ಶಿಶು ಮಕ್ಕಳಿಗೆ ನೀವು ಉದಯ ಆಗಿರಿ ಆಗಿರಿ ನಿಮ್ಮಂತ ಗುರುನೇ ಜಗತ್ತದಾಗಿಲ್ಲ ತಿಳ್ಕೊಂಡು ಆ ಲಿಂಗದ ಮ್ಯಾಲ ಒಯ್ದು ಗಲ್ಲಿಪ್ಪ ಹಚ್ಚಿದ್ರು ಅವಾಗ ಸೋಮಲಿಂಗ ಪ್ರತ್ಯಕ್ಷ ಆಗಿ ಹೇಳ್ತಾನ ಏನಂತ್ರಿಪ್ಪ ಯಾವಾಗ ನೀವು ಸೋತು ಹೌದು ಶರಣಾಗಿ ಬಂದು ಮಕ್ಕನಾಪುರದಾಗ ನನ್ನ ಮುಂದೆ ನಿಂತ ನೀವು ಆಯರಿ ಜೇರು ಮಾಡುತ್ತೆ ಕರೆ ಆದ್ರ ಯಾವಾಗ ಇಲ್ತಾನ ನನ್ನ ಗುಡಿತಾನ ನೀವು ಸೋತು ನಮ್ಮ ಮಕ್ಕಳ ಮೇಲೆ ಹತ್ತಿ ಬಂದಿರಿ ಅಂದ್ರ ಜಗತ್ತದಾಗ ಸೂರ್ಯ ಚಂದ್ರ ಇರುವವರೆಗೆ ನೆಲವಂತಕ್ಕಾಗಿ ಹರಿವರೆಗೆ ಪಾರೊಂದು ಪೋರ್ ಇರುವವರೆಗೆ ಹೌದು ನಮ್ಮದು ನಿಮ್ಮದು ಕೂಡುಗಳಿಲ್ಲ ತಿಳ್ಕೊಂಡು ಮಕ್ಕನಾಪುರದಾಗ ಮಜಾರಾಗ್ಯಾರ ಪುಣ್ಯಾತ್ಮರೇ ಮಕ್ಕನಾಪುರದಾಗ ಮಜಾರಾಗ್ಯಾರ ಹೌದು ಹೌದು ಇವಾಗ ಬಂದಾನ್ರಿ ಗಜನಿ ಮೊಹಮ್ಮದ್ ಬಂದತ್ತ ಅವ್ರಿಗೆ ಅಂಜಿಕಿಸಿದ್ರೆ ಯಾನತ್ತ ಅವ್ರಿಗೆ ಹತ್ತಂದತ್ತ ನೋಡ್ರಿ ಪರಮಾತ್ಮ ಬಂದಿದ್ದಾನ್ರಿ ಅವ್ರ ಗಜನಿ ಮೊಹಮ್ಮದ್ ಅವ್ಯಾಕಂದ್ರಿ ಸರ ಗಜನಿ ಮೊಹಮ್ಮದ್ ಗಂಜಿ ಸೋಮಲಿಂಗ ಮಜಾರಾಗ್ಯಾನತ್ ನೋಡಿ ಇವ್ನು ಮಾತು ಕೇಳಿ ಮತ್ತೆ ಮಠ ಮನೆ ಹೌದು ಹಿಂಗೆ ಮಾತಾಡಿ ವಿಷಯ 40 ವರ್ಷ ಹಿಂಗೆ ನಮ್ಮದು ಮಾತಾಡುದೆ ಹೆಂಗೋ ಮರ ಎಲ್ಲ ಕೃದ ಹೊಲಿದಿ ಒಂದು ತುಸು ಎಲ್ಲಿ ಸಿದ್ಧರಿಗೆ ಚುಕ್ಕೆ ಬರ್ತಕ್ಕಂತ ವಿಷಯ ಇತ್ತಂದ್ರ ಹುಡುಗರಿಗೆ ಬೇಗ ಹೇಳಬೇಕು ಎಲ್ಲಿ ವಿಷಯ ನಾವು ಪಾರ ಕಾಣಿಸ್ಬೇಕು ಅದ್ರ ಮನುಷ್ಯನ ತಿಳುವಳಿಕೆ ಇರ್ಬೇಕು ಜ್ಞಾನ ಇರ್ಬೇಕು ಜ್ಞಾನ ಇರ್ಬೇಕ ಇವ ಶಿಶುಮಗ ಏನಂತಾನ ಶಿಶುಮಗ ಇವ ಶಿಶುಮಗ ಏನಂತಾನ ಬಾಳ ಚಂದ ಅಂದಿರ್ತಾನವ ಪರಸು ಅಣ್ಣವ್ರ ನಮ್ಮ ಗುರುಗಳದಾರ ಅಂತ ಹೇಳಿ ನನಗ್ ಬಾಯಾಗ ಮಾತು ಬರೋದಾಗ್ಯಾವ ಸೇರ್ ನಮ್ಮ ಗುರುವಿನ ಬಿಟ್ಟು ಯಾರೇ ಮೇಳ ನಾ ತಗೊಂಡು ಬರ್ತಾ ಯಾರೇ ಮೇಳ ನಾ ತಗೊಂಡು ಬರ್ತೀನಿ ನಿಂದ ಯಾರು ತಿಂಡಿ ಆಡಿ ತಿಳಿದತ್ತ ನೋಡಪ್ಪ ನೀವೆಲ್ಲ ಕಾಟ ತೆಗಿ ಹಿರಿಯರದ್ರಿ ನಾ ಬಾಳ ಮಾತಾಡುದಿಲ್ಲ ನಿನ್ನ ಗುರು ಬೆನ್ನಿಗೆ ಅದಾನ ನಿನ್ನ ಗುರು ಹಿಂಗೆ ನಿಂತಾನ ಹಂಗೆ ನೀ ಎಲ್ಲಿ ಗುಂಡು ಹೋಗಿದ್ದಾನೆ ಕೈ ಹತ್ತಾಕ ಗುರು ಹಿಂದದಾನ ಇವತ್ತೇ ನಿನಗೆ ಕಾಲ ನಡೆಯಲಕತ್ತೇವಪ್ಪ ಆ ಗುರುವಿನ ಮನೆ ಆಗ್ಬಿಟ್ಟು ನಾನು ಜೋಡಿ ನೀ ಹೆಂಗ ಕುತ್ತಿ ಹಿಡಿತೆ ಮುತ್ತು ಮಾರಾಯ ನಾನು ಜೋಡಿ ನೀ ಹೆಂಗ ಕುಸ್ತಿ ಹಿಡಿತೇಪ್ಪ ಹೌದು ನಿಮಗೆ ಇಬ್ಬರಿಗೆ ಹೇಳ್ತೀರಿ ಮಾರಾಯ ನಿನಗ ನೀವು ಮಾತಾಡೋ ಮಾತು ಹೆಂಗಾಗ್ಯದ ಹೆಂಗಾಗ್ತದ್ರಿ ಸರ ರಾಜ ಪ್ರಧಾನಿ ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರತ್ರಿ ಅಡವಿಗೆ ಇಲ್ಲ ಊರಾಗ ಅಡವಿಗೆ ಹೋಗೋರು ರಾಜ ಪ್ರಧಾನಿ ಕೂಡಿ ಹುಲಿ ಬ್ಯಾಟಿಗೆ ಹೋಗಿದ್ರ ಹೌದು ಮುಂಜಾನೆ ಹಿಡಿದ ಸಂಜೆ ತರ ಅಡವ್ಯಾಗ ಎಲ್ಲ ಬ್ಯಾಟಿ ಆಡೋರು ಎಲ್ಲಿ ಹುಲಿ ಅವರಿಗೆ ಸಿಗಲಿಲ್ಲ